कर्नाटक के सिरगुप्पा तालुके के सिरिगेरी गांव की बीएससी छात्रा एसएम सहाना ने गणेश उत्सव के दौरान चावल के आटे से गणेश प्रतिमा बनाकर और स्थापित करके पर्यावरण के प्रति जागरूकता पैदा की है। पिछले 5 वर्षों से सहाना विभूति गणेश, गंध गणेश, हरिशीना गणेश, कारी मुत्तिनी गणेश और कम्मा मुत्तिनी गणेश प्रतिमाएं बनाकर गांव के ग्रामीणों को जागरूकता फैलाने के लिए निःशुल्क वितरित कर रही हैं। इस बार उन्होंने 6 किलो चावल के आटे और मक्के के आटे से गणेश प्रतिमा बनाई और 3 दिनों तक उसकी पूजा की। बाद में वो इसे तालाबों और कुओं में घोलने के बजाय अपने घर के आंगन में पानी में घोलकर पौधों पर डालती हैं और पर्यावरण के अनुकूल तरीके से घोल देती हैं। ग्रामीणों ने सहाना के प्रयासों की सराहना की है। सिरगुप्पा से के साई बाबा टेकलकोट की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। ನನ್ನ ಹೆಸರು ಎಸ್.ಎಂ. ಸಹನಾ, ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮದಿಂದ ನಾನು BSc ವಿದ್ಯಾರ್ಥಿನಿ. ಅಲ್ಲಂ ಸುಮಂಗಳಂ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ಕಳೆದ 6 ವರ್ಷದಿಂದ ಇದನ್ನು ತಯಾರಿಸಲು ಪ್ರಾರಂಭ ಮಾಡಿದ್ದೇನೆ. ಮೊದಲನೇ ವರ್ಷ ವಿಭೂತಿ ಗಣೇಶದಿಂದ ತಯಾರಿಸಿದೆ. 2ನೇ ವರ್ಷ ಗಂಧದ ಗಣೇಶನಿಂದ, 3ನೇ ವರ್ಷ ಅರಿಶಿನ ಗಣೇಶದಿಂದ, 4ನೇ ವರ್ಷ ಕರಿಮಣ್ಣಿನಿಂದ, 5ನೇ ವರ್ಷ ಕುಂಬಾರ ಮಣ್ಣು ಕೆಂಪು ಮಣ್ಣಿನಿಂದ ತಯಾರಿಸಿದ್ದೇನೆ. 6ನೇ ವರ್ಷ ಅಕ್ಕಿಯಿಂದ ಮತ್ತು ಮೆಕ್ಕೆಜೋಳ ಹಿಟ್ಟು ಎರಡನ್ನೂ ಬೆರೆಸಿ ಇದನ್ನು ತಯಾರಿಸಿದ್ದೇನೆ. ಇದರಿಂದ ಏನು ಉಪಯೋಗ ಅಂದರೆ POP ಗಣೇಶವನ್ನು ನಿಲ್ಲಿಸಿ ಪರಿಸರಕ್ಕೆ ಹಾನಿಯಾಗದಂತೆ, ಪರಿಸರ ಏನು ತೊಂದರೆ ಮಾಡದಂತೆ ಈ ಗಣೇಶವನ್ನು ತಯಾರಿಸಿ ಮನೆ ಸುತ್ತಮುತ್ತ ಎಲ್ಲ ಗ್ರಾಮದವರಿಗೂ ಈ ಗಣೇಶವನ್ನು ವಿತರಣೆ ಮಾಡಿಸಿ, ತದನಂತರ ಆ ಗಣೇಶವನ್ನು ವಿಸರ್ಜನೆ ಮಾಡುವಾಗ ಒಂದು ಬಕೆಟಿನಲ್ಲಿ ನೀರನ್ನು ಹಾಕಿ ಆ ಬಕೆಟಿನಲ್ಲಿ ನೀರು ಹಾಕಿ ಈ ಗಣೇಶನ ಅದರಲ್ಲಿ ವಿಸರ್ಜನೆ ಮಾಡಿ ಗಿಡಗಳಿಗೆ ಹಾಕುತ್ತೇನೆ. ಆ ಗಿಡಗಳಿಗೂ ಸಹ ಏನು ಹಾನಿ ಆಗುವುದಿಲ್ಲ. ಈ ಥರ ಮಾಡುವುದರಿಂದ POP ಗಣೇಶ ಮಾಡುವುದರಿಂದ ಈ ಗಿಡಗಳಿಗೂ ಹಾನಿಕರ, ಮನುಷ್ಯರಿಗೂ ಹಾನಿಕರವಾಗುತ್ತದೆ. ಆದ್ದರಿಂದ ಈ ಗಣೇಶವನ್ನು ತಯಾರಿಸಲು ಪರಿಸರಕ್ಕೆ ಹಾಗೂ ಹಾನಿಯಾಗದಂತೆ ಇದನ್ನು ತಯಾರಿಸಲು ಪ್ರಾರಂಭಿಸಿದ್ದೇನೆ.